ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲೇಟೆಸ್ಟ್ ಆಗಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಯಾರ್ಯಾರು ಯಾವ ರೀತಿ ಆಡಿದ್ದಾರೆ, ಯಾರ್ಯಾರಿಗೆ ಡಿಸಿಷನ್ ತಗೊಳಕ್ ಬರ್ತಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಏನ್ ಕೊಟ್ಟಿದೆ ಅಂತ ಪ್ರೋಮೋದಲ್ಲಿ ಯಾರಿಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬರೋದಿಲ್ಲ ಅವರಿಗೆ ಲೈಕ್ ಕೊಡಬೇಕು, ಅಥವಾ ಯಾರಿಗೆ ನಿಮ್ಗೆ ಸರಿ ಅನಿಸ್ತಾ ಇಲ್ಲ ಅವರಿಗೆ ಡಿಸ್ಲೈಕ್ ಕೊಡ್ಬೇಕಂತ ಈ ಪ್ರೋಮೋದಲ್ಲಿ ವಿಶೇಷ ಅಪ್ಡೇಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ನೋಡಿದ್ರೆ ಲಕ್ಷ್ಯತೆಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಲಕ್ಷ್ಯತೆಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾಕಂದ್ರೆ ಅವರು ಎಲ್ಲರ ನಿರ್ಧಾರ ತಗೋಬೇಕಾದ್ರೆ ಎಲ್ಲ ಟೈಮಲ್ಲೂ ಸರಿಯಾಗಿ ತಗೊಂತಾರೆ ಅಂತ ಹೇಳಕ್ ಬರಲ್ಲ, ಎಲ್ಲ ಟೈಮಲ್ಲೂ ತಪ್ಪು ತಗೊಂತಾರೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಅವರು ಮೈಂಡಿಗೆ ಏನು ಉಳಿಯುತ್ತೆ ಅದನ್ನೇ ಹೇಳ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗ್ತದೆ, ಇನ್ನು ಕೆಲವು ಇಷ್ಟ ಆಗ್ತಿಲ್ಲ. ಅದರಲ್ಲಿ ಎಲ್ಲ ಅರ್ಧಕ್ಕರ್ಧ ಮನೇಲಿ ಇರೋ ಜನರು ಒಟ್ಟು ಕೂಡ ಲಕ್ಷ್ಯತೆಗೆ ತಗೋತಾರೆ. ಒಬ್ರು ಇಬ್ರು ಬಿಟ್ರೆ ಧನುಷಿಗೆ, ಅಶ್ವಿನಿ ಮ್ಯಾಮ್ಗೆ ಮತ್ತೆ ಗಿಲ್ಲಿಗೆ ಮತ್ತೆ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಧ್ರುವಂತರ್ಗತ್ತು ಹೇಳ್ಬೋದು. ನನಗೆ ತಿಳಿದ ಪ್ರಕಾರ ನೋಡಿದ್ರೆ ಈ ವಾರ ಮಾತ್ರ ಯಾರಿಗೆ ಉತ್ತಮ ಕೊಡ್ತಾರೆ, ಯಾರು ಕಳಪೆ ಕೊಡ್ತಾರೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಈ ಟಾಸ್ಕ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮೇನ್ ಆಗಿ ಯಾರು ಚೆನ್ನಾಗಿ ಆಡಿದಾರೆ ಅಂತ ಉತ್ತಮ ಕೊಡ್ಬೇಕಂತ ಹೇಳಿದ್ರೆ ಮೋಸ್ಟ್ಲಿ ಚೈತ್ರಕ್ಕೆ ಕೊಡ್ಬೋದು ಅಂತ ಅನ್ಸುತ್ತೆ. ಮತ್ತೊಂದು ಬಿಟ್ಟರೆ ಕಳಪೆ ಕೊಡ್ಬೇಕಂತ ಅನ್ಸಿದ್ರೆ ಮೋಸ್ಟ್ಲಿ ರಕ್ಷಿತಂಗೆ ಕೊಡ್ಬೋದು ಅನ್ಸುತ್ತೆ. ಯಾಕೆ ಟಾಸ್ಕ್ ಅಲ್ಲಿ ಅವಳು ಯಾವ ರೀತಿ ಅದು ಉದ್ರೇಕ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಧ್ರುವತರ ಕೇಳಕ್ ಹೋದಾಗ ಅವರು ನೀರು ಪಡಿದು ಅದರಿಂದ ಕಳಪೆ ಕೊಡ್ಬೋದು ಅಂತ ಹೇಳ್ಬೋದು. ಅದರಲ್ಲಿ ಇವತ್ತು ಹೇಳಿದಾರಲ್ಲ ಬಿಗ್ ಬಾಸ್ ಅವರು, ಯಾವ ರೀತಿ ಇದರಲ್ಲಿ ನಿಮ್ಗೆ ನಿರ್ಧಾರ ತಗೊಳ್ಳಲಿ ಯಾರು ಸರಿ ಅನಿಸ್ತಾರೆ ಅವ್ರಿಗೆ ಲೈಕ್ ಕೊಡಿ, ಯಾರು ಸರಿ ಅನಿಸಲ್ಲ ಅವ್ರಿಗೆ ಡಿಸ್ಲೈಕ್ ಕೊಡಿ ಅಂತ ಹೇಳಿದಾರಲ್ಲ. ಅವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ರಕ್ಷಿತಗೆ ಕೊಡ್ತಾರೆ ಅಂತ ಹೇಳ್ಬೋದು. ಅಲ್ಲಿ 5ರಿಂದ 6 ಜನ ಅಷ್ಟೇ ಬೇರೆಯವ್ರಿಗೆ ಕೊಡ್ಬೋದು ಅಂತ ಅನ್ಸುತ್ತೆ. ಅದನ್ನ ಬಿಟ್ರೆ ಬೇರೆದೆಲ್ಲ ರಕ್ಷಿತಂಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಸ್ಪಂದನ ಅವ್ರು ಕೊಡ್ತಾರೆ ಅಂತ ಹೇಳ್ಬೋದು. ಸ್ಪಂದನ ಅವ್ರು ಹೇಳ್ತಾರೆ ಅವ್ರಿಗೆ ಯಾವುದೇ ರೀತಿ ಟಾಸ್ಕ್ ತಗೋಬೇಕಾದ್ರೆ ಅವಳು ತನ್ನ ಓನ್ ಡಿಸಿಷನ್ ಹೇಳ್ತಾಳೆ, ಹೊರತಾಗಿ ಪರ್ಟಿಕ್ಯುಲರ್ ರೀಸನ್ ಕೊಡಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅಭಿ ಅವ್ರು ಬಂದ್ರು ಅಂತಂದ್ರೆ ಅವರು ಕೂಡ ಹೇಳ್ತಾರೆ ಅವ್ರ ಮೈಂಡಿಗೆ ಏನ್ ತಿಳಿಯುತ್ತೆ ಅದನ್ನಷ್ಟೇ ಹೇಳ್ತಾರೆ. ಪರ್ಟಿಕ್ಯುಲರ್ ರೀಸನ್ ಇರಲ್ಲ, ಯಾವ್ದೇ ರೀತಿ ಸಬ್ಜೆಕ್ಟಿವ್ ಆಗಿ ಏನು ರಿಯಲ್ ಆಗಿ ಹೇಳೋದೇ ಇಲ್ಲ. ಅವರು ಬೇರೆಯವ್ರ ಒಪಿನಿಯನ್ ತಗೊಂಡು ತಾವೇ ಹೇಳ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾವ್ಯರು ಬಂದ್ರು ಕೂಡ ರಕ್ಷಿತಂಗೆ ತಗೊಂತಾರೆ ಅಂತ ಯಾಕಂದ್ರೆ ಅವಳು ಚಿಕ್ಕವರು ದೊಡ್ಡವರು ಅಂತ ನೋಡಲ್ಲ, ಅವರು ಸ್ಮಾರ್ಟ್ ಗೇಮ್ ಮಾಡ್ತಿದ್ದಾರೆ ಅಂತ ಅನಿಸ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಪರ್ಟಿಕ್ಯುಲರ್ ರೀಸನ್ ಕೊಡಲ್ಲ. ಮೊನ್ನೆ ಎಲಿಮಿನೇಷನ್ ಆದಾಗೂ ಕೂಡ ಅವರು ನೋಡ್ಬೋದಿತ್ತು. ಹಾಗೆ ಅವ್ರು ಯಾರು ತೋರಿಸಿದ್ರೆ ಅವ್ರಿಗೆ ಹೋಗಿ ವಾಪಸ್ ಸೂಚ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ರಕ್ಷಿತ ಮಾಡಿದ ಸರಿನಾ ತಪ್ಪ ಅಂತ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆಯವರೆಲ್ಲ ಎಲ್ಲರಿಗೂ ಕೊಡ್ತಾರೆ, ಧನುಷರಿಗೆ ಕೊಡ್ತಾರೆ. ಮಾಡೋರು ಏನಂತಾರೆ ಇವ್ರಿಗೆ ಕ್ಯಾಪ್ಟನ್ಸಿಟಿ ಓಟದಲ್ಲಿ ಸ್ಥಾನದಲ್ಲಿ ನಿಲ್ಲಿಸಿದಾರಲ್ಲ ಧನುಷ್ ಅವರು, ತಮ್ಗೆ ಬೇಕಾದವರು ತಮ್ಮ ಅಭಿಪ್ರಾಯ ಸ್ಥಾನ ಪ್ರಕಾರ ಅವ್ರನ್ನ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಕೆಲವ್ರಿಗೆ ಇಷ್ಟ ಆಗೋದು, ಇನ್ನು ಕೆಲವ್ರು ಇಷ್ಟ ಆಗಲ್ಲ ಅಂತ ಅದೇ ರೀಸನ್ನಿಂದ ಅವ್ರು ಡಿಸ್ಲೈಕ್ ಕೊಡ್ತಾರೆ ಅಂತ ಹೇಳ್ಬೋದು ಅವ್ರಿಗೆ. ನೆಕ್ಸ್ಟ್ ಬಂದರೆ ಆದರೆ ರಾಶಿಕ್ ಅವರು ಗಿಲ್ಲಿಯು ಕೊಡ್ತಾರೆ. ಯಾಕಂದ್ರೆ ಅವರು ಗಿಲ್ಲಿಯವರ ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ರಾಶಿಕ್ ಅವ್ರು ಮಾತ್ರ ಟಾಸ್ಕ್ ಅಲ್ಲಿ ಅಷ್ಟೇ ಚೆನ್ನಾಗಿ ಹೋಗ್ತದೆ, ತಮ್ಮ ವ್ಯಕ್ತಿತ್ವವನ್ನು ಮಾತ್ರ ಹೊರಗಡೆ ಯಾವ ರೀತಿ ನೋಡಿದಾರೆ ಅಂತ ತಿಳಿತಲ್ಲ. ಬಟ್ ಅವ್ರು ಒಬ್ರು ಟಾರ್ಗೆಟ್ ಮಾಡಿದ್ರೆ ಅವ್ರನ್ನೇ ಫಿಕ್ಸ್ ತಲೆ ಇಟ್ಕೊಂತಾರೆ. ಅದನ್ನ ಬಿಟ್ಟರೆ ಬೇರೆ ಏನಾದ್ರು ಇದ್ರೆ ಅವ್ರ ವ್ಯಕ್ತಿತ್ವ ಬೆಳೆಸ್ಬೋದಿತ್ತು. ಆದರೆ ಅವರು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕಾಮಿಡಿ ಮಾಡ್ತಾನೆ ಅದಕ್ಕೆ ಅಂತಂದು ಹಿಂದೆ ನಡೆದ ಟಾಸ್ಕ್ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೂರಜ್ ಹತ್ರ, ನಾವು ಗಿಲ್ಲಿ ಕಾವ್ಯನ ತೆಗಿ ಫಸ್ಟಿಗೆ ಅಂತ. ಯಾಕಂದ್ರೆ ಅವ್ರಿಗೆ ಮನಸ್ಸಲ್ಲಿ ಕೂತು ಬಿದ್ದಿದೆ, ಯಾಕಂದ್ರೆ ಗಿಲ್ಲಿ ಕಾವ್ಯನೇ ಹೊರಗಡೆ ಇಡಬೇಕು ಅಂತಂದು ಅವ್ರು ಅದಕ್ಕೋಸ್ಕರನೇ ಗಿಲ್ಲಿ ನಟಂಗೆ ಡಿಸ್ಲೈಕ್ ಕೊಡ್ತಾರೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಎಪಿಸೋಡು. ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾರು ಈ ವಿಡಿಯೋನ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೇಳ್ತಾ ಇದರಲ್ಲಿ ಎಲ್ಲರೂ ತೊಗೊಂಡು ನಿರ್ಧಾರ ಸರಿನಾ ತಪ್ಪ ಅಂತ ತಪ್ಪಾದ್ರೆ ಲಾಸ್ಟಿಗೆ ಕಮೆಂಟ್ ಮಾಡಿ ಗೈಸ್. ಬಾಯ್, ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.